ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಂದಾಯ ಇಲಾಖೆಯಲ್ಲಿ ಈಗ ಹುದ್ದೆಗಳು ಖಾಲಿ ಇರುವಂಥದ್ದು. ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಯಾವ ಯಾವ ಜಿಲ್ಲೆಯಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಅಂತಂದೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡಿರಿ. ಲೈಕ್ ಮಾಡಿದ್ರಾ? ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕ ವಿಧಾನ ಪರಿಷತ್ತು ಈ ಒಂದು ನೋಟಿಫಿಕೇಷನನ್ನು 10/12/2025 ಅಫಿಷಿಯಲ್ ಆಗಿ ರಿಲೀಸ್ ಮಾಡಿರುವಂಥದ್ದು. ಈ ಒಂದು ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವಂತಹ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳ ನೇಮಕಾತಿಯ ಬಗ್ಗೆ ಉತ್ತರವನ್ನು ನೀಡಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಈ ಒಂದು ನೋಟಿಫಿಕೇಷನನ್ನು 10/12/2025 ರಿಲೀಸ್ ಮಾಡಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪ್ರಸ್ತುತ ರಾಜ್ಯದಲ್ಲಿ ಒಟ್ಟು 1113 ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳು ಈಗ ಖಾಲಿ ಇರುವಂಥದ್ದು. ಆ ಒಂದು ಹುದ್ದೆಗಳಿಗೆ ಮುಂಬರುವ ದಿನಗಳಲ್ಲಿ ಅರ್ಜಿಯನ್ನು ಕರೆಯುವಂತಹ ಸಾಧ್ಯತೆ ತುಂಬ ಇದೆ. ಈ ಒಂದು ಹುದ್ದೆಗಳಿಗೆ 2025-26ನೇ ಸಾಲಿನಲ್ಲಿ ಆರ್ಥಿಕ ಇಲಾಖೆಯು ಅನುಮತಿಯನ್ನು ನೀಡಿರುವಂಥದ್ದು. ಅಂದರೆ ನೀವು ಮುಂಬರುವ ದಿನಗಳಲ್ಲಿ ನೋಟಿಫಿಕೇಷನನ್ನು ಕಾಲ್ಫರ್ಮ್ ಮಾಡಿ ನೇಮಕಾತಿಯನ್ನು ಮಾಡಿಕೊಳ್ಳಿ ಅಂತಂದೇಳಿ ಆರ್ಥಿಕ ಇಲಾಖೆಯು ಅನುಮತಿಯನ್ನು ನೀಡಿರುವಂಥದ್ದು. ಈಗ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಬಂಧಪಟ್ಟಂತೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತಂದೇಳಿ ಈಗ ನೋಡ್ತಾ ಹೋಗೋಣ, ಬನ್ನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿದಾವೆ ಅಂತಂದೇಳಿ ಈಗ ನೋಡ್ತಾ ಹೋಗೋಣ. ಬೆಂಗಳೂರು ನಗರದಲ್ಲಿ 34 ಹುದ್ದೆಗಳು, ಬೆಂಗಳೂರು ಗ್ರಾಮಾಂತರದಲ್ಲಿ 52 ಹುದ್ದೆಗಳು, ಚಿತ್ರದುರ್ಗದಲ್ಲಿ 35 ಹುದ್ದೆಗಳು, ದಾವಣಗೆರೆಯಲ್ಲಿ 9 ಹುದ್ದೆಗಳು, ಕೋಲಾರದಲ್ಲಿ 43 ಹುದ್ದೆಗಳು, ತುಮಕೂರಿನಲ್ಲಿ 79 ಹುದ್ದೆಗಳು, ಬೆಂಗಳೂರು ದಕ್ಷಿಣದಲ್ಲಿ 51 ಹುದ್ದೆಗಳು, ಚಿಕ್ಕಬಳ್ಳಾಪುರದಲ್ಲಿ 39 ಹುದ್ದೆಗಳು, ಶಿವಮೊಗ್ಗದಲ್ಲಿ 38 ಹುದ್ದೆಗಳು, ಮೈಸೂರಿನಲ್ಲಿ 75 ಹುದ್ದೆಗಳು, ಚಾಮರಾಜನಗರದಲ್ಲಿ 48 ಹುದ್ದೆಗಳು, ಮಂಡ್ಯ ಜಿಲ್ಲೆಯಲ್ಲಿ 71 ಹುದ್ದೆಗಳು, ಹಾಸನ ಜಿಲ್ಲೆಯಲ್ಲಿ 56 ಹುದ್ದೆಗಳು, ಚಿಕ್ಕಮಗಳೂರಲ್ಲಿ 25 ಹುದ್ದೆಗಳು, ಕೊಡಗು ಜಿಲ್ಲೆಯಲ್ಲಿ 10 ಹುದ್ದೆಗಳು ಖಾಲಿ ಇರುವುದು, ಉಡುಪಿಯಲ್ಲಿ 22 ಹುದ್ದೆಗಳು ಖಾಲಿ ಇರುವಂಥದ್ದು, ದಕ್ಷಿಣ ಕನ್ನಡದಲ್ಲಿ 44 ಹುದ್ದೆಗಳು ಖಾಲಿ ಇರುವಂಥದ್ದು, ಬೆಳಗಾವಿಯಲ್ಲಿ 72 ಹುದ್ದೆಗಳು ಖಾಲಿ ಇರುವಂಥದ್ದು, ವಿಜಯಪುರದಲ್ಲಿ 18 ಹುದ್ದೆಗಳು ಖಾಲಿ ಇರುವಂಥದ್ದು, ಬಾಗಲಕೋಟೆಯಲ್ಲಿ 28 ಹುದ್ದೆಗಳು ಖಾಲಿ ಇರುವಂಥದ್ದು, ಧಾರವಾಡದಲ್ಲಿ 19 ಹುದ್ದೆಗಳು ಖಾಲಿ ಇರುವಂಥದ್ದು, ಗದಗ ಜಿಲ್ಲೆಯಲ್ಲಿ 35 ಹುದ್ದೆಗಳು ಖಾಲಿ ಇರುವಂಥದ್ದು, ಹಾವೇರಿಯಲ್ಲಿ 40 ಹುದ್ದೆಗಳು, ಉತ್ತರ ಕನ್ನಡದಲ್ಲಿ 11 ಹುದ್ದೆಗಳು, ಕಲಬುರಗಿಯಲ್ಲಿ 60 ಹುದ್ದೆಗಳು, ರಾಯಚೂರಿನಲ್ಲಿ 16 ಹುದ್ದೆಗಳು, ಕೊಪ್ಪಳದಲ್ಲಿ 18 ಹುದ್ದೆಗಳು, ಬಳ್ಳಾರಿಯಲ್ಲಿ 17 ಹುದ್ದೆಗಳು ಖಾಲಿ ಇರುವಂಥದ್ದು, ಬೀದರ್ ಜಿಲ್ಲೆಯಲ್ಲಿ 34 ಹುದ್ದೆಗಳು ಖಾಲಿ ಇರುವಂಥದ್ದು, ಯಾದಗಿರಿಯಲ್ಲಿ 8 ಹುದ್ದೆಗಳು ಖಾಲಿ ಇರುವಂಥದ್ದು, ವಿಜಯನಗರದಲ್ಲಿ 6 ಹುದ್ದೆಗಳು ಖಾಲಿ ಇರುವಂಥದ್ದು. ಒಟ್ಟು ಟೋಟಲ್ ಆಗಿ 1113 ಹುದ್ದೆಗಳು ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವಂಥದ್ದು. ಈ ಒಂದು PDF ನಿಮಗೆ ಏನಾದರೂ ಬೇಕಾಗಿತ್ತಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮನ್ನು ಜಾಯ್ನ್ ಆಗಿರಿ. ಅದಾದಮೇಲೆ ಈ ಒಂದು PDF ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ರಿ. ನಿಮ್ಮ ತಯಾರಿಯನ್ನು ಇವಾಗಲಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಕಂಟಿನ್ಯೂ ಆಗಿ ನೀವು ಸ್ಟಡಿ ಮಾಡ್ತಾ ಇದ್ದರೆ ನೀವು ಇನ್ನೂ ಕೂಡ ಫಾಸ್ಟಾಗಿ ಸ್ಟಡಿಯನ್ನು ಮಾಡ್ತಾ ಹೋಗಿ. ಇನ್ನು 2-3 ತಿಂಗಳಲ್ಲಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಕರೆಯುವಂತಹ ಸಾಧ್ಯತೆ ತುಂಬ ಇದೆ. ಆದ್ದರಿಂದ ಆದಷ್ಟು ಬೇಗ ನಿಮ್ಮ ತಯಾರಿಯನ್ನು ಶುರು ಮಾಡ್ಕೊಳ್ಳಿ. ಯಾಕೆ ಈ ಒಂದು ವಿಡಿಯೋವನ್ನು ಅಡ್ವಾನ್ಸ್ ಆಗಿ ಮಾಡ್ತಾ ಇದ್ದೀನಂದರೆ, ಈ ಒಂದು ಹುದ್ದೆಗಳ ಬಗ್ಗೆ ನಿಮಗೆ ಗೊತ್ತಾಯಿತು ಅಂದರೆ ನೀವು ಓದೋದಕ್ಕೆ ಶುರು ಮಾಡ್ತೀರಿ. ಇದರಿಂದ ನೌಕರಿ ಸಿಗುವಂತಹ ಸಾಧ್ಯತೆ ಇದೆ. ಗಡ್ಡಕ್ಕೆ ಬೆಂಕಿ ಬಿದ್ದಾಗ ನೀವು ಬಾವಿ ತೋಡಕ್ಕೆ ಹೋಗಬೇಡ್ರಿ. ಅಡ್ವಾನ್ಸ್ ಆಗಿ ನಿಮ್ಮ ತಯಾರಿಯನ್ನು ಇವಾಗಲಿಂದಲೇ ಶುರು ಮಾಡ್ಕೊಳ್ಳಿ. ನೀವು ತಯಾರಿಯನ್ನು ಚುರುಕುಗೊಳಿಸಿದಂತೆ ನಿಮಗೆ ಗೆಲುವು ಸಮೀಪ ಆಗ್ತಾ ಹೋಗುತ್ತೆ. ನೀವು ಗಡ್ಡಕ್ಕೆ ಬೆಂಕಿ ಬಿದ್ದಾಗಲೇ ಬಾವಿ ತೋಡ್ತೀನಂದರೆ ಅದು ನಿಮ್ಮಿಷ್ಟ. ಯಾಕಂದರೆ ಈ ಒಂದು ವಿಡಿಯೋ ನೋಡಿದ ತಕ್ಷಣ ನೀವೇನು ಮಾಡಿ ನಿಮ್ಮ ತಯಾರಿಯನ್ನು ಶುರು ಮಾಡ್ಕೊಳ್ಳಿ. ಇಲ್ಲಿ ಕನ್ನಡ ಎಕ್ಸಾಮ್ ಇರುತ್ತೆ. ಕನ್ನಡದಲ್ಲಿ ಪಾಸಾದಂತಹ ಅಭ್ಯರ್ಥಿಗಳಿಗೆ ಅವ್ರೇನು ಮಾಡ್ತಾರೆ, ನೆಕ್ಸ್ಟ್ ಲೆವೆಲ್ ಎಕ್ಸಾಮನ್ನು ಬಿಡ್ತಾ ಹೋಗ್ತಾರೆ. ಆದ್ದರಿಂದ ನೀವೇನು ಮಾಡಿರಿ, ಫಸ್ಟು ಕನ್ನಡ ಯಾರೆಲ್ಲ ಪಾಸಾಗಿಲ್ಲ ಕನ್ನಡಕ್ಕೆ ನೀವೇನು ಮಾಡಿರಿ, ಫಸ್ಟು ಫೋಕಸನ್ನು ಮಾಡ್ತಾ ಹೋಗಿ. ಕನ್ನಡ ಪಾಸ್ ಆದಮೇಲೆ ಏನು ಮಾಡ್ತಾರೆ ಅವರು, ನೆಕ್ಸ್ಟ್ ಎಕ್ಸಾಮಿಗೆ ನಿಮಗೆ ಕೊಡ್ತಾ ಹೋಗ್ತಾರೆ. ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. PUC ರಿಲೇಟೆಡು ನಿಮಗೆ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಆದ್ದರಿಂದ ನೀವೇನು ಮಾಡಿರಿ, 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಸಮಾಜ ಸಬ್ಜೆಕ್ಟು, ವಿಜ್ಞಾನ, ಗಣಿತ ಈ 3 ಸಬ್ಜೆಕ್ಟನ್ನು ಪರ್ಫೆಕ್ಟಾಗಿ ನೀವು ಓದ್ಕೊಂಡ್ಬಿಡಿ. ಆಮೇಲೆ GK ಪೇಪರನ್ನು ಓದ್ಕೊಳ್ಳಿ.
ಆಮೇಲೆ ಗುರುರಾಜ್ ಬುಲ್ಬುಲೆ ಅವ್ರದ ಮ್ಯಾಥಮೆಟಿಕ್ಸ್ ಅಂದರೆ ಮೆಂಟಲ್ ಎಬಿಲಿಟಿ, ಆ ಒಂದು ಸಬ್ಜೆಕ್ಟನ್ನು ನೀಟಾಗಿ ನೀವು ಸ್ಟಡಿ ಮಾಡ್ತಾ ಹೋಗಿ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಪ್ರತಿ ಒಂದು ದಿನ ನೀವು ಒಂದೊಂದು ಪೇಪರನ್ನು ಓದ್ತಾ ಹೋಗಿ, ಡೈಲಿ ದಿನನಿತ್ಯ ಪೇಪರ್ ಏನಿದೆ ಅಲ್ಲಿ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಅಲ್ಲಿ ಕೆಲವೊಂದಷ್ಟು ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ. ಇದರಿಂದ ನಿಮಗೆ ಎಕ್ಸಾಮಲ್ಲಿ ಈಸಿ ಆಗುವಂತಹ ಸಾಧ್ಯತೆ ಇದೆ. ನಿಮಗೆ ಡೈಲಿ ನ್ಯೂಸ್ ಪೇಪರ್ ಬೇಕಪ್ಪ ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲ್ಲಿ ಬಂದು ನೀವೇನು ಮಾಡಿರಿ, ನನಗೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿರಿ. ನಾನು ನಿಮಗೆ ಏನು ಮಾಡ್ತಾ ಹೋಗ್ತೀನಿ, ಡೈಲಿ ನ್ಯೂಸ್ ಪೇಪರನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಈ ಕಂದಾಯ ಇಲಾಖೆಯಲ್ಲಿ ಬಹಳಷ್ಟು ಹುದ್ದೆಗಳು ಖಾಲಿ ಇರುವಂಥದ್ದು. ಆಡಳಿತ ಅಧಿಕಾರಿ ಅಂತಂದೇಳಿ ಹುದ್ದೆಯ ಹೆಸರು. ಈ ಒಂದು ಹುದ್ದೆಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ 44,000 ಚಿಲ್ಲರೆ ಇಲ್ಲಿ ಸ್ಯಾಲ್ರಿಯನ್ನು ನೀವು ಪ್ರತಿ ತಿಂಗಳು ಪಡಿಬೋದು. ಹುದ್ದೆ ಕೂಡ ಫುಲ್ ಚೆನ್ನಾಗಿರುವಂಥದ್ದು. ಆದ್ದರಿಂದ ಈ ಒಂದು ಹುದ್ದೆಗೆ ನೀವು ಜಾಬ್ ತಗೊಳ್ಳೇಬೇಕಂತಂದರೆ ನಿಮ್ಮ ತಯಾರಿಯನ್ನು ಇವಾಗಲಿಂದಲೇ ಶುರು ಮಾಡಿಕೊಳ್ರಿ. ಈ ಒಂದು ವಿಡಿಯೋವನ್ನು ಆದಷ್ಟು ಬೇಗ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮ್ಲಿಯವರಿಗೆ ಶೇರ್ ಮಾಡಿ. ಈ ಒಂದು PDF ಅನ್ನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ರಿ. ನಿಮ್ಮ ತಯಾರಿಯನ್ನು ಇವಾಗಲಿಂದಲೇ ಶುರು ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಗುಡ್ ಲಕ್.